ಸಂಜೆ ಆಯಿತು. ಎಂದಿನಂತೆ ವಿಕ್ರಮ್ ಆಫೀಸಿನಿಂದ ಮನೆಗೆ ಬಂದು ಬಾಗಿಲು ತೆರೆದು ಒಳಗೆ ಬಂದ. ತಾನು ಬಂದಾಗಲೆಲ್ಲ ಹಾಲ್ನಲ್ಲಿ ಸೋಫಾದ ಮೇಲೆ ಕೂತಿರ್ತಿದ್ದ ದೀಕ್ಷಾ ಇಂದು ಅಲ್ಲಿ ಕಾಣ್ದಿದ್ದಾಗ ಅವನಿಗೆ ಗಾಬರಿ ಆಯಿತು. ಇವಳೆಲ್ಲ ಹೋದ್ಲು, ಇಲ್ದಿದ್ರೆ ನಾನು ಬರೋ ಅಷ್ಟರಲ್ಲಿ ಮುಖ ಉಬ್ಬಿಸ್ಕೊಂಡು ಕೂತಿರ್ತಿದ್ಲಲ್ಲ, ಇವತ್ತೇನಾಯಿತು? ಕೋಣೆಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಅವನು ಮೆಲ್ಲಗೆ ಹೋದ. ಅವನು ಕೋಣೆಗೆ ಹೋದಾಗ ಬೆಡ್ ಮೇಲೆ ಹೊದಿಕೆ ಹೊದ್ದು ಮಲಗಿರೋ ದೀಕ್ಷಾಳನ್ನು ಕಂಡ. ಇವಳಿಗೆ ಈ ಸಮಯದಲ್ಲಿ ಏನಿದ್ದೆ? ಅವನು ಅವಳ ಹತ್ರ ಹೋಗಿ ಸ್ವಲ್ಪ ಜೋರಾಗಿ ಕರೆದ, ದೀಕ್ಷಾ. ತಾನು ಕರೆದರೂ ಅವಳು ನೋಡ್ತಿದ್ದಾಗ ಅವನು ಅವಳ ಹತ್ತಿರ ಬಗ್ಗೆ ಕೆನ್ನೆಗೊಂದು ಕಚ್ಚೋದಕ್ಕೆ ಹೋದ. ಆಗ ಅವನ ತುಟಿಗಳು ಅವಳ ಕೆನ್ನೆಗೆ ತಗಲದವು. ಅತಿಯಾದ ಬಿಸಿ ಅವನಿಗೆ ಅನುಭವ ಆಯಿತು. ತಕ್ಷಣ ಅವನವಳ ಹಣೆಯನ್ನು ಕುತ್ತಿಗೆಯನ್ನು ಮುಟ್ಟು ನೋಡ್ದ. ಓ ದೇವ್ರೇ, ಜ್ವರ ಬಂದಿದೆಯಲ್ಲ. ಅವನಿಗೆ ಪೂರ್ತಿ ಆತಂಕ ಆಯಿತು. ಬೇಗನೆ ಫೋನ್ ತೆಗೆದುಕೊಂಡು ಡಾಕ್ಟರ್ ಮಾಧವನವರಿಗೆ ಫೋನ್ ಮಾಡ್ದ. ಬಾಡಿ ಹೋದ ಕಮಲದಂತೆ ಹೋಗಿರೋ ಅವಳನ್ನ ನೋಡಿ ಅವನ ಹೃದಯ ಮರಗ್ತು. ಅವನು ಅವಳ ತಲೆಯನ್ನು ಮೆಲ್ಲನೆ ತನ್ನ ಮಡಿಲ ಮೇಲೆ ಇರಿಸ್ಕೊಂಡು ಅವಳನ್ನ ತನ್ನ ಎದೆಗೆ ಹತ್ತಿರವಾಗಿ ಅಪ್ಪಿ ಹಿಡ್ಕೊಂಡು ಕೂತ. ಅಷ್ಟರಲ್ಲಿ ಅವಳ ಮೆಲ್ಲನೆ ಕಣ್ಣುಗಳನ್ನ ತೆರೆದ್ಲು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬಂದರು. ಹಲೋ ವಿಕ್ರಮ್, ನಿಮ್ಮ ಪತ್ನಿಗೇನಾಯಿತು? ಗೊತ್ತಿಲ್ಲ ಡಾಕ್ಟರ್, ನಾನು ಬಂದಾಗ ಹೀಗೆ ಹೊದಿಕೆ ಹೋದ್ ಮಲಗಿದ್ಲು. ಮುಟ್ಟು ನೋಡಿದಾಗ ತುಂಬ ಜ್ವರ ಇದೆ. ಡಾಕ್ಟರ್ ದೀಕ್ಷಾಳನ್ನು ಪರೀಕ್ಷಿಸಿದರು. ಹೆದರಬೇಡ, ಇದು ಹವಾಮಾನ ಬದಲಾವಣೆಯಿಂದ ಉಂಟಾಗೋ ಜ್ವರ. ಮಗು ಮಳೆಯಲ್ಲೇನಾದ್ರು ನೆಂದಿದ್ದಾಳಾ ಅಂತ ಡಾಕ್ಟರ್ ಅವರು ಕೇಳಿದ್ರು. ತಕ್ಷಣ ಡಾಕ್ಟರ್ ಕೇಳಿದ ಪ್ರಶ್ನೆಗೆ ದೀಕ್ಷಾ ಒಂದು ಕ್ಷಣ ತಡಬಡಾಯಿಸಿದ್ಲು. ಅವಳು ಇಲ್ಲ ಅಂತ ಹೇಗೋ ಹೇಳಿ ಮುಗಿಸಿದ್ಲು. ಆದರೂ ದೀಕ್ಷಾಳ ಆ ತಡಬಡಾಯಿಸುವಿಕೆಯನ್ನು ವಿಕ್ರಮ್ ಸರಿಯಾಗಿ ಗಮನಿಸ್ದ. ನಾನೀಗ ಒಂದು ಇಂಜೆಕ್ಷನ್ ನೀಡ್ತೀನಿ, ಜ್ವರ ಬೇಗನೆ ಕಡಿಮೆ ಆಗುತ್ತೆ. ಇಂಜೆಕ್ಷನ್ ಎಂಬ ಹೆಸರು ಕೇಳಿದ ತಕ್ಷಣ ದೀಕ್ಷಾಳಿಗೆ ನಡುಕ ಬಂತು. ಯಾಕಂದ್ರೆ ಅವಳಿಗೆ ಇಂಜೆಕ್ಷನ್ ಅಂದರೆ ಬಹಳ ಭಯ. ಅವಳು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿ ಪಕ್ಕದಲ್ಲಿ ನಿಂತಿದ್ದ ವಿಕ್ರಮನ ಹೊಟ್ಟೆಗೆ ಮುಖವನ್ನು ಒತ್ತಿ ಹಿಡ್ಕೊಂಡ್ಳು. ವಿಕ್ರಮ್ ಅವಳನ್ನ ತನ್ನತ್ತ ಎಳೆದು ಅಪ್ಕೊಂಡ. ಆ ಸಮಯದಲ್ಲಿ ಡಾಕ್ಟರ್ ಇಂಜೆಕ್ಷನ್ ನೀಡಿದ್ರು. ಸಾಕು ಸಾಕು ಆಯಿತು ಡಾಕ್ಟರ್ ಹೇಳಿದ ತಕ್ಷಣ ದೀಕ್ಷಾ ಬೇಗನೆ ವಿಕ್ರಮನ ಹೊಟ್ಟೆಯಿಂದ ಮುಖವನ್ನು ತೆಗೆದ್ಲು. ಇಷ್ಟೊಂದು ಎದುರು ಪುಕ್ಲಿಯೇ ವಿಕ್ರಮ್ ನಿನ್ನ ಹೆಂಡತಿ? ಡಾಕ್ಟರ್ ನಗ್ತಾ ಕೇಳಿದ್ರು. ಎದುರು ಪುಕ್ಲಿ? ಇವಳ ಬಗ್ಗೆ ಪೂರ್ತಿ ತಿಳಿದಿದ್ದಕ್ಕೆ ಹೀಗೆ ಹೇಳ್ತಿದ್ದಾರೆ ಅಂತ ವಿಕ್ರಮ್ ಮನಸ್ಸಲ್ಲಿ ಅಂದ್ಕೊಂಡ. ಹೀಗೋ ಆಹಾರ ತಿಂದ ನಂತರ ಈ ಔಷಧಿಗಳನ್ನ ತೆಗೆದುಕೊಳ್ಬೇಕಾಯ್ತಾ? ಅವಳು ಸರಿ ಅಂತ ತಲೆ ಆಡಿಸಿದ್ಲು. ಹಾಗಾದರೆ ನಾನು ಹೊರಡ್ತೀನಿ ವಿಕ್ರಮ್. ಡಾಕ್ಟರ್ ಅವರಿಗೆ ಬೀಳ್ಕೊಡಲು ಅವನು ಕೆಳಗೆ ಬಂದ. ಡಾಕ್ಟರ್ ಹೋದ ನಂತರ ಹಾಲಿನಲ್ಲಿ ಸೋಫಾದ ಮೇಲೆ ಕೂತು ಫೋನ್ ತೆಗೆದುಕೊಂಡು ಇಂದಿನ CCTV ದೃಶ್ಯಗಳನ್ನ ಪರೀಕ್ಷಿಸಿದ. ಅದರಲ್ಲಿನ ದೃಶ್ಯಗಳನ್ನ ಕಂಡ ತಕ್ಷಣ ಕೋಪದಿಂದ ಅವನ ಕಣ್ಣುಗಳು ಕೆಂಪಾದವು. ಅವನು ಸಿಟ್ಟಿನಿಂದ ಕೋಣೆ ಕಡೆ ಹೋದ. ವಿಕ್ರಮ್ ಹೋದಾಗ ಮಂಚದ ತಲೆಭಾಗಕ್ಕೆ ಹೊರಗೆ ಕುಳಿತು ಯಾವುದೋ ಗಂಭೀರ ಆಲೋಚನೆಯಲ್ಲಿದ್ಲು. ಅವನೊಳ ಹತ್ರ ಹೋದ. ದೀಕ್ಷಾ. ಬಹಳ ಸೌಮ್ಯವಾಗಿ ಅವನು ಕರೆದ. ನಿನಗೇಗೆ ಇದ್ದಕ್ಕಿದ್ದಂತೆ ಜ್ವರ ಬಂತು? ನೀನು ಮಳೆಯಲ್ಲಿ ನೆನೆರ್ತೀಯಾ? ಅವನ ಪ್ರಶ್ನೆ ಬಹಳ ಸೌಮ್ಯವಾಗಿತ್ತು. ದೇವರೇ, ಸಿಕ್ಬಿದ್ನಲ್ಲ. ಮಳೆಯಲ್ಲಿ ನೆಂದಿದ್ದೀನಿ ಅಂತ ಹೇಳಿದಿರಿ ರಾಕ್ಷಸ. ಇವತ್ತು ನಾನು ಸುಮ್ಮನೆ ಬಿಡಲ್ಲ. ನಾನು ಕೇಳಿದ್ದು ಕೇಳಿಸ್ತಿಲ್ವಾ ದೀಕ್ಷಾ? ಇಲ್ಲ, ನಾನು ಮಳೆಯಲ್ಲಿ ನೆನೆನಿಲ್ಲ. ಹೇಳಿ ಮುಗಿಸೋ ಅಷ್ಟರಲ್ಲೇ ಜೋರಾಗಿ ದೀಕ್ಷಾಳ ಕೆನ್ನೆಗೆ ವಿಕ್ರಮನ ಕೈ ಅಪ್ಪಳಿಸ್ತು. ಅವಳ ಕಣ್ಣುಗಳಿಂದ ನೀರು ಹರಿತು. ಏನೇ, ನೀನು ನನ್ನ ಪೂರ್ತಿ ಮೂರ್ಖ ಅಂದ್ಕೊಂಡ್ಬಿಟ್ಟಿದ್ಯಾ? ಮಳೆಯಲ್ಲಿ ನೆನಿಲಿಲ್ವಂತೆ. ಹಾಗಾದರೆ ಈ ವಿಡಿಯೋದಲ್ಲಿ ಕಾಣ್ತಿರೋದು ನಿನ್ನಪ್ಪ ವಿಶ್ವನಾಥನ? ಏನಮ್ಮ ನಿನ್ನ ಆಲೋಚನೆ? ಹೀಗೊಂದೊಂದಾಗಿ ಮಾಡಿ ನನ್ನ ಕಾಡಿದ್ರೆ ನಾನು ನಿನ್ನ ಇಲ್ಲಿಂದ ಬಿಟ್ಟುಬಿಡ್ತೀನಿ ಅಂತಾನಾ? ಈ ಬುದ್ಧಿಯನ್ನೆಲ್ಲ ನಿನ್ನ ತಂದೆ ಹೇಳ್ಕೊಟ್ಟಿದ್ದಾರಾ? ಹೌದಾ? ತಲೆ ತಗ್ಸಿ ಏನೂ ಮಾತಾಡದೆ ನಿಂತಿರೋ ದೀಕ್ಷಾಳನ್ನು ನೋಡಿ ವಿಕ್ರಮ್ನಿಗೆ ಮತ್ತೆ ಕೋಪ ಬಂತು. ಏಯ್, ಮುಖ ನೋಡು ಮಾತಾಡು. ಅವಳು ಹೆದರಿ ಅವನ ಮುಖ ನೋಡಿದ್ಲು. ಜ್ವರ ಬಂದು ಪ್ರಜ್ಞೆ ಇಲ್ದಿದ್ರು ಹೀಗೆ ಮುಖ ನೋಡಿ ಸುಳ್ಳು ಹೇಳೋದಕ್ಕೆ ನಿನಗೆ ಹೇಗೆ ಸಾಧ್ಯ? ಅಪಾರವಾದ ಚರ್ಮದ ಮಂದತನ ನಿನಗೆ, ಅದು ಹೇಗಾಗಲ್ಲ? ನೀನು ಆ ವಿಶ್ವನಾಥನ ರಕ್ತ ಅಲ್ವಾ? ಆ ಗುಣ ತೋರಿಸ್ತೇ ಇರ್ತೀಯಾ? ವಿಕ್ರಮನ ಬಾಯಿಂದ ಬರ್ತಿದ್ದ ಪ್ರತಿಯೊಂದು ಮಾತುಗಳು ಅವಳನ್ನ ಕೊಲ್ಲದೆ ಕೊಲ್ಲುವಂತ ಅನ್ನಿಸ್ತು. ಕಣ್ಣುಗಳು ಸುಮ್ಮನೆ ನೀರು ಸುರಿಸಿದ್ವು. ಅವಳು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ದೀಕ್ಷಾ ಅಳುವನ್ನು ಕಂಡವನಿಗೆ ಏನೋ ಒಂಥರ ಸಂಕಟ ಆಯಿತು. ಏಯ್, ನಿಲ್ಲಿಸ್ತೀಯ ನೀನು ಈ ಅಳುವನ್ನು? ನಿನ್ನ ಕಣ್ಣೀರು ಕಂಡ್ರೆ ಈ ವಿಕ್ರಮನ ಮನಸ್ಸೇನು ಕರಗೋದಿಲ್ಲ. ಅವಳ ತಗ್ಗಿದ ಮುಖವನ್ನು ಗಲ್ಲದ ಕೆಳಗೆ ಹಿಡಿದು ಬಲವಂತವಾಗಿ ತನ್ನತ್ತ ತಿರುಗಿಸ್ಕೊಂಡ. ದೀಕ್ಷಾ, ನೀನು ಬಹಳ ಬಾರಿ ನಾನು ಎಚ್ಚರಿಕೆಗಳನ್ನ ನೀಡಿದ್ದೀನಿ, ಆದರೆ ನೀನು ಅದೆಲ್ಲವನ್ನು ಮೀರ್ತಿದೀಯ. ಈಗ ಈ ಮನೆಯೊಳಗೆ ನಿಂಗೆ ಸಿಗ್ತಿರೋ ಸ್ವಾತಂತ್ರ್ಯ ಕೂಡ ಹೀಗೆ ಹೋದರೆ ನಿನಗೆ ಇಲ್ಲದಂತಾಗುತ್ತೆ. ಈ ಕೋಣೆಯೊಳಗೆ ಹಾಕಿ ನಿನ್ನನ್ನು ಬೀಗ ಹಾಕಬೇಕಾಗತ್ತೆ. ನಿನ್ನನ್ನು ನೋಯಿಸಲಂತ ನಾನು ನಿನ್ನನ್ನು ಇಲ್ಲಿಗೆ ಬಂದಿಯಾಗಿಸಿರೋದು. ಆದರೂ ನಿನಗೆ ಬಹಳಷ್ಟು ರಿಯಾಯಿತಿಗಳನ್ನ ನಾನು ನೀಡ್ತಿದ್ದೀನಿ. ಇನ್ನು ಮುಂದೆ ಇಂಥ ನಾಟಕಗಳನ್ನ ಆಡಿ ಏನೇನೋ ಮಾಡಿಕೊಂಡ್ರೆ ಈ ವಿಕ್ರಮ್ ಯಾರು ಅಂತ ನಿನಗೆ ತಿಳಿಯುತ್ತೆ. ಅವಳ ಕೆನ್ನೆ ಮೇಲಿಂದ ಹರಿತಿದ್ದ ಕಣ್ಣೀರು ವಿಕ್ರಮನ ಕೈಗಳ ಮೇಲೆ ಬಿತ್ತು. ಆರೋಗ್ಯ ಸರಿ ಇಲ್ಲದವ್ರನ್ನ ಹೊಡೆದು ನೋಯಿಸೋದು ತಪ್ಪು ಅಂತ ನಂಗೆ ತಿಳಿದಿದೆ. ಆದರೆ ಈ ಅನಾರೋಗ್ಯ ಸ್ಥಿತಿಯನ್ನು ಮುಖ ನೋಡಿ ಸುಳ್ಳು ಹೇಳಿದ ನಿನ್ನನ್ನು ನಾನು ಹೊಡೆಯದೆ ಪೂಜೆ ಮಾಡಬೇಕಾ? ಹೇಳು. ಏನು ನಿನಗೆ ನಾಲಿಗೆ ಇಲ್ವಾ?
ನಾನು ಹೆದರಿಕೆಯಿಂದ ಗೊತ್ತಿಲ್ಲದೆ ಹೇಳಿಬಿಟ್ಟೆ. ನನ್ನ ಕ್ಷಮಿಸಿ ವಿಕ್ರಮ್ ಅವರೇ. ಅವಳು ಅಳು ಯಾಕೋ ಅವನಿಗೆ ಸಹಿಸೋದಕ್ಕಾಗಲಿಲ್ಲ. ಯಾವುದೋ ಒಂದು ಕ್ಷಣ ಅವಳ ತಾಯಿಯ ಜೊತೆ ಮಾತಾಡಲಿ ಅಂತ ಅವನಿಗೆ ಅನ್ನಿಸ್ತು. ಜೇಬಿನಿಂದ ಅವಳು ಫೋನ್ ತೆಗೆದು ಅವಳ ಕಡೆ ಚಾಚಿದ. ಅವಳು ಅವನನ್ನೇ ನೋಡಿದ್ಲು. ಏನು ನೋಡ್ತಾ ಇದೀಯಾ? ತಗೋ ನಿನ್ನ ಫೋನ್, ಸ್ವಲ್ಪ ಸಮಯ ನಿನ್ನ ತಾಯಿ ಜೊತೆ ಮಾತಾಡು ಅಂತ ಹೇಳಿ ಫೋನ್ ಅವಳ ಕೈ ಕೊಟ್ಟ. ಅವಳು ಫೋನ್ ಪಡೆದು ತಾಯಿ ನಂಬರ್ ಒತ್ತಿದ್ಲು. ಅಷ್ಟರಲ್ಲಿ ವಿಕ್ರಮ ಕೋಣೆಯಿಂದ ಹೊರಗೆ ನಡೆದ. ಆದರೂ ಅವಳು ತಾಯಿ ಜೊತೆ ಏನು ಮಾತಾಡ್ತಾಳೆ ಅಂತ ತಿಳಿಯೋದಕ್ಕೆ ಅವನು ಆ ಕೋಣೆಯ ಹೊರಗಡೆ ನಿಂತ. ದೀಕ್ಷಾ ತಾಯಿ ಕರೆ ಮಾಡಿ ಸ್ಪೀಕರ್ ಆನ್ ಮಾಡಿದ್ಲು. ಹಲೋ ಅಮ್ಮ. ಮಗಳೇ ದಚ್ಚು, ಎಷ್ಟು ದಿನಗಳಾಯಿತು ನನ್ನ ಚಿನ್ನದ ಧ್ವನಿ ಕೇಳಿ. ಪ್ರತಿಯೊಂದು ಕ್ಷಣವೂ ಕರಗಿ ಹೋಗ್ತಿದ್ದೀನಿ ನಾನು. ಅವರ ಧ್ವನಿ ನಡಕ್ತಿತ್ತು. ಅಯ್ಯೋ ಇದೇನಮ್ಮ ಇದು? ಈ ಅಳುವನ್ನು ಕೇಳಕ್ಕ ನಾನು ಕಷ್ಟಪಟ್ಟಿಲ್ಲಿಂದ ಕರೆ ಮಾಡಿದ್ದು. ಗೊತ್ತಿಲ್ಲದೆ ಅಳು ಬಂದ್ಬಿಡ್ತು ದಚ್ಚು. ಮಗಳೇ ನಿನ್ನ ಅದೃಷ್ಟ ಕಾಡ್ತಿದ್ದಾನಾ? ಅಮ್ಮನಿಗೆ ಸ್ವಲ್ಪವೂ ಸಮಾಧಾನ ಇಲ್ಲ ಕಣೆ. ಏನಮ್ಮ ಹೇಳ್ತಿರೋದು? ವಿಕ್ರಮ್ ಅವರಂಥವ್ರಲ್ಲ, ನನ್ನ ನೋಯಿಸಲ್ಲ. ಅಪ್ಪನ ಮೇಲೆ ಕೋಪ ಇದೆ, ಆದರೆ ನನ್ನ ಮೇಲೆ ಆ ಕೋಪ ತೋರಿಸೋದಿಲ್ಲ. ಹೊರಗಿನ ಪ್ರಪಂಚ ನೋಡೋದಕ್ಕೆ ಅನುಮತಿ ಇಲ್ದಿದ್ರು ಇಲ್ಲಿನ ಒಳಗೆ ನನಗೆ ಯಾವುದೇ ತೊಂದರೆ ಇಲ್ಲ ಅಮ್ಮ. ದಚ್ಚು, ನಿನ್ನ ಧ್ವನಿ ಯಾಕೆ ಮಗಳೇ ಬದಲಾಗಿದೆ? ನಿನಗೆ ಆರೋಗ್ಯ ಸರಿ ಇಲ್ವೇ? ಅದು ಅಮ್ಮ, ನಂಗೆ ಜ್ವರ ಬಂದಿದೆ. ನಾನಿಂದು ಮಳೆಯಲ್ಲಿ ನೆಂದಿದ್ದೆ. ಜೋರಾಗಿ ಮಳೆಯಾಗಿತ್ತು. ಈ ಮನೆ ಇದೆಯಲ್ಲ, ಇದು ತೊಟ್ಟಿ ಮನೆ. ಆಗ ಅದರ ನಡುವು ಮಟ್ಟದಲ್ಲಿ ಹೋಗಿ ಚೆನ್ನಾಗಿ ನೆಂದೆ. ಕೊನೆಗೆ ಜ್ವರ ಬಂತು. ನನ್ನ ದಚ್ಚು, ನೀನೇ ಸಣ್ಣ ಮಗುನ, ವಯಸ್ಸು 22 ಆಯಿತು ಅನ್ನೋ ಅರಿವಿಲ್ವಾ? ನಾಳೆ ಇನ್ನೊಂದು ಮನೆಗೆ ಹೋಗಿ ಬದುಕಬೇಕಾದವಳು ನೀನು. ಆದರೂ ಇನ್ನೂ ಮಕ್ಕಳಾಟ ಬದಲಾಗಿಲ್ಲ. ತಾಯಿ ಹಾಗೆ ಇನ್ನೊಂದು ಮನೆಗೆ ಹೋಗಿ ಬದುಕಬೇಕು ಅಂತ ಹೇಳಿದ ಅವಳಿಗೆ ಹೃದಯ ಒಡೆದಂತ ಅನ್ನಿಸ್ತು. ದಚ್ಚು, ಯಾಕೆ ನೀನು ಸುಮ್ಮನಾದೆ? ನಾನು ಹೇಳಿದ ಸತ್ಯ ಅಲ್ವಾ? ಯಾವಾಗಲೂ ಅವ್ರು ನಿನ್ನ ಅಲ್ಲಿ ಹಿಡಿದು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಲ್ಲ. ಅಲ್ಲಿಂದ ಬಂದ ನಂತರ ಎಲ್ಲ ವಿಷಯಗಳನ್ನ ಅರಿತು ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಒಬ್ಬನ ಕೈಗೆ ನಿನ್ನ ಒಪ್ಪಿಸ್ಬೇಕು. ಅಮ್ಮ ಪ್ಲೀಸ್ ನಿಲ್ಲಿಸು. ನನಗಾಗಿ ಮದುವೆ ಬಗ್ಗೆ ಸದ್ಯಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಮದುವೆ ಅನ್ನೋದು ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯುವಂಥದ್ದು. ಒಂದು ಬೆದರಿಕೆಯ ಮದುವೆಯಾಗಿದ್ದರೂ ನನ್ನ ಕುತ್ತಿಗೆಗೆ ವಿಕ್ರಮ್ ಅವರು ಈ ತಾಳಿ ಕಟ್ಟಿದಾಗ ನನಗೂ ಒಂದು ಕ್ಷಣ ನನ್ನ ಎದೆಗೆ ಅಂಟ್ಕೊಂಡಿರೋ ಈ ಹಳದಿ ಲೋಹದ ಮೇಲೆ ಒಂದು ಪ್ರೀತಿ ಹುಟ್ಟಿತ್ತು. ಅದನ್ನು ಕಟ್ಟಿದವನ ಮೇಲೂ. ಈಗ ನಾನು ವಿಕ್ರಮ್ನ ಹೆಂಡತಿ. ಅಮ್ಮ ಈಗ ತಿಳ್ಕೊಳ್ಬಹುದಾದ ತನ್ನ ಅಪ್ಪನನ್ನು ನಾಶ ಮಾಡಲು ಬಂದವನನ್ನು ನಾನು ಹೇಗೆ ಪ್ರೀತಿಸ್ತಿದ್ದೀನಿ ಅಂತ. ಅಪ್ಪ ಮಾಡಿದ್ದೆಲ್ಲ ನೋಡಿದರೆ ಇದಕ್ಕಿಂತಲೂ ಹೆಚ್ಚು ಸಿಗಬೇಕಿತ್ತು. ಆ ಮನುಷ್ಯ ಅನುಭವಿಸಬೇಕಾದ್ನೆಲ್ಲ ಮೋಸ ಮಾಡಿ ಕಿತ್ಕೊಳ್ಳಿಲ್ವೇ? ಅದು ಸಾಲದೆಂಬಂತೆ ನನಗದನ್ನು ಹೇಳಲು ಆಗ್ತಿಲ್ಲ ಅಮ್ಮ. ಒಂದಂತೂ ಹೇಳಬಲ್ಲೆ, ನನ್ನ ತಂದೆ ಅಷ್ಟು ಒಳ್ಳೆಯವರಾಗಿರಲಿಲ್ಲ. ಮನಸ್ಸಿನಲ್ಲಿ ಇಷ್ಟು ವರ್ಷ ನಾನು ಕಟ್ಟಿದ್ದ ಆ ಬಿಂಬ ಒಡೆದು ಹೋಯಿತು. ಹಿರಿಯರು ಹೇಳೋ ಸತ್ಯ, ತಂದೆ ತಾಯಿಗಳು ಮಾಡಿದ ತಪ್ಪಿನ ಫಲ ಮಕ್ಕಳು ಅನುಭವಿಸಬೇಕಾಗುತ್ತೆ ಎಂಬುದು. ನನ್ನ ತಂದೆಗಾಗಿ ಬಲಿಯಾಗಲು ನನಗೇ ಸಾಧ್ಯ. ಅವಳ ಧ್ವನಿ ನಡಕ್ತು. ಮಗಳೇ ಸಾಕು, ಇನ್ನು ಅಮ್ಮ ಏನು ಹೇಳೋದಿಲ್ಲ. ದೇವರು ನಿನ್ನ ಜೊತೆ ಇರ್ತಾನೆ. ದಚ್ಚು, ಏನಮ್ಮ ನೀನೇನಾದರೂ ತಿಂದ್ಯಾ? ಹನಿ ನೀರು ಕುಡ್ದಿಲ್ಲ. ಜ್ವರದ ಗುಂಗಿನಲ್ಲಿ ಮಲಗಿದ್ರಿಂದ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಇದೆಲ್ಲವನ್ನು ಅಮ್ಮನಿಗೆ ಹೇಳಿದ್ರೆ ಅಮ್ಮ ಏನು ತಿಳ್ಕೊಳ್ತಾರೆ? ದಚ್ಚು, ನಾನು ಕೇಳಿದ್ದು ಕೇಳಿಸ್ಲಿಲ್ವಾ? ಹಾಂ, ನಾನು ತಿಂದೆ. ನಂಗೆ ಜ್ವರ ಬಂದಿದ್ದರಿಂದ ವಿಕ್ರಮ್ ಅವರು ಗಂಜಿ ಮತ್ತು ತೆಂಗಿನಕಾಯಿ ಸುಟ್ಟು ಚಟ್ನಿ ಮಾಡಿ ಎಲ್ಲ ಮಾಡಿಕೊಟ್ರು. ಇದನ್ನು ಕೇಳಿ ಹೊರಗೆ ನಿಂತಿದ್ದ ವಿಕ್ರಮನ ಬಾಯಿ ಅವಳು ಹೇಳೋ ಸುಳ್ಳನ್ನು ಕೇಳಿ ಹಾಗೆ ತಿರ್ಕೊಂತು. ಅಮ್ಮ, ಹಾಗಾದರೆ ನಾನು ಫೋನ್ ಇಡ್ತೀನಿ. ವಿಕ್ರಮ್ ಅವ್ರು ಈಗ ಬರ್ತಾರೆ. ಸರಿ ಮಗಳೇ, ಔಷಧಿ ಎಲ್ಲ ಸರಿಯಾಗಿ ತಗೋ. ಆಮೇಲೆ ನಿನಗೆ ಯಾವಾಗಲೂ ಇರೋ ಆ ಹಠಗಳಲ್ಲಿ ಬೇಡ ಕೇಳ್ತಾ? ಅಮ್ಮ ಇಲ್ಲ, ಅಲ್ಲಿರೋದು. ಸರಿ ಅಮ್ಮ. ಉಮ್ಮ ಇಡ್ತೀನಿ. ದಚ್ಚು ಉಮ್ಮ. ಫೋನ್ ಇಟ್ಟ ನಂತರ, ದೇವರೇ ಇಂಥ ಸುಳ್ಳುಗಳನ್ನ ಅಮ್ಮನಿಗೆ ಹೇಳಿದೆ ಗಂಜಿ ಚಟ್ನಿ ಅಂತ. ಈ ಮನುಷ್ಯ ಈ ಸಮಯದವರೆಗೆ ಒಂದು ಹನಿ ನೀರು ಕುಡ್ದಿಲ್ಲ. ಆ ರಾಕ್ಷಸನ ಕೈಯಿಂದ ಗಂಜಿ ಎಲ್ಲ ಕೆನ್ನೆಗೆ ಒಳ್ಳೆ ಏಟು ಸಿಕ್ತು. ಪಾಪ ನಾನು. ದೀಕ್ಷಾ ಒಬ್ಬಳೆ ಕೂತು ಕುಣಗ್ತಿರೋದನ್ನು ಕೇಳಿ ವಿಕ್ರಮನಿಗೆ ನಗು ಬಂತು. ತುಟಿಯಲ್ಲಿ ಮೂಡಿದ ನಗುವಿನೊಂದಿಗೆ ಅವನು ಅಡುಗೆ ಮನೆಗೆ ನಡೆದ. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಕೋಣೆಗೆ ಬಂದ. ಅವನ ಕೈಯಲ್ಲಿ ಊಟದ ತಟ್ಟೆ ಇತ್ತು. ವಿಕ್ರಮ್ ಕೋಣೆಗೆ ಬಂದಿದ್ದನ್ನು ದೀಕ್ಷಾ ಗಮನಿಸಿರಲಿಲ್ಲ. ಅವಳು ಯಾವುದೋ ಆಳವಾದ ಆಲೋಚನೆಯಲ್ಲಿದ್ಲು. ಏನೇ? ವಿಕ್ರಮನ ಕರೆ ಕೇಳಿದ ತಕ್ಷಣ ಅವಳು ಬೆಚ್ಚಿ ಬಿದ್ದು ಅವನನ್ನು ನೋಡಿದ್ಲು. ಏನಾಯಿತು? ನಿನಗೆ ಔಷಧಿ ತೆಗೆದುಕೊಳ್ಳೋಕ್ಕೆ ಮನಸ್ಸಿಲ್ವಾ? ನಾನೇನಾದರೂ ಅಡುಗೆ ಮಾಡ್ತೀನಿ. ವಿಕ್ರಮ್ ಅವ್ರಿಗೂ ಏನು ತಿಂದಿರಲಿಲ್ಲ ಅಂತ ಹೇಳಿ ಬೆಡ್ನಿಂದ ಎದ್ದೇಳೋದಕ್ಕೆ ಹೋದಾಗ ವಿಕ್ರಮ್ ಕೈಲಿದ್ದ ಊಟದ ತಟ್ಟೆಯನ್ನು ಮೇಜಿನ ಮೇಲಿಟ್ಟ. ಅವಳು ತಟ್ಟೆಯನ್ನು ಮತ್ತು ಅವನನ್ನು ಆಶ್ಚರ್ಯದಿಂದ ನೋಡಿದ್ಲು. ಏನು ನೋಡ್ತಾ ಇದೆಯಾ? ನೀನು ಸದ್ಯಕ್ಕೇನು ಮಾಡಬೇಡ, ತಗೋ ತಿನ್ನು. ಅವನು ಒಂದು ಪಾತ್ರೆ ಗಂಜಿ ಮತ್ತು ಇನ್ನೊಂದಕ್ಕೆ ಚಟ್ನಿ ಹಾಕಿ ಅವಳ ಕಡೆ ಚಾಚಿದ. ಅವಳಿಗೆ ಅದನ್ನು ಕಂಡು ಸಂತೋಷ ಮತ್ತು ಆಶ್ಚರ್ಯ ಆಯಿತು. ಇದೆಲ್ಲ ವಿಕ್ರಮ್ ಅವರೇ ನೀವೇ ಮಾಡಿದ್ದಾ? ಕಣ್ಗಳಲ್ಲಿ ಆಶ್ಚರ್ಯ ತುಂಬಿ ಅವಳು ಕೇಳಿದ್ಲು.
ಏನಮ್ಮ ನಾನು ಮಾಡಿದ್ರೆ ಅದು ಗಂಜಿ ಆಗಲ್ವಾ? ಅಲ್ಲ ವಿಕ್ರಮ್ ಅವರೇ, ಇದೆಲ್ಲ ಮಾಡೋದು ನಾನು ನೋಡಿಲ್ಲ, ಅದಕ್ಕೆ ಕೇಳಿದೆ. ನಿನಗೆ ತೋರಿಸಿ ನಾನು ಮಾಡಬೇಕಾ? ಸುಮ್ಮನೆ ಕೂತು ಅದನ್ನು ಕುಡಿಯೋದು ನೋಡು. ಇದೇನು ಜನ್ಮವೋ ದೇವ್ರೆ, ಇವನ ಹತ್ರ ಒಳ್ಳೆಯದನ್ನು ಕೇಳೋದಕ್ಕೂ ಕೂಡ ಆಗಲ್ಲ. ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಅವಳು ಗಂಜಿ ಕುಡಿಯೋದಕ್ಕೆ ಶುರು ಮಾಡಿದ್ಲು. ಒಳ್ಳೆ ಗಂಜಿ ಮತ್ತು ಚಟ್ನಿ ವಾಸನೆ ಆಗೋ ರುಚಿ. ಅವಳ ಆ ಗಂಜಿನ ಪೂರ್ತಿ ಕುಡಿದು ಮುಗಿಸಿದ್ಲು. ತಿಂದ ನಂತರ ಪಾತ್ರೆ ತೊಳೆಯಲು ಹೋಗ್ತಿದ್ದ ಅವಳಿಂದ ಪಾತ್ರೆಯನ್ನು ಪಡೆದು ಅವನ ಅಡುಗೆ ಮನೆಗೆ ನಡೆದ. ಕೈ ಮುಖ ತೊಳೆದು ವಾಪಸ್ ಬೆಡ್ ಮೇಲೆ ಬಂದು ಕೂತಾಗ ಮನಸ್ಸಿನಲ್ಲಿ ತುಂಬಿದ ಸಂತೋಷ ಮಾತ್ರ ಇತ್ತು. ಅರ್ಥ ಆಗ್ತಿಲ್ಲ ವಿಕ್ರಮ್ ಅವರೇ, ನಾಳೆ ನನಗಾಗಿ ನೀವು ಏನು ಕಾದಿರಿಸಿದ್ದೀರಿ ಎಂದು ತಿಳಿದಿಲ್ಲ. ಆದರೂ ಪ್ರತಿಯೊಂದು ಕ್ಷಣವೂ ನನ್ನಲ್ಲಿ ನಿಮ್ಮ ಮೇಲಿನ ಪ್ರೀತಿ ತುಂಬುತ್ತಿದೆ, ಅನಂತವಾದ ಸಾಗರದಂತೆ. ತಕ್ಷಣ ವಿಕ್ರಮ್ ಕೋಣೆಗೆ ಬಂದ. ಅವನು ಔಷಧಿಗಳನ್ನ ತೆಗೆದು ಅವಳಿಗೆ ಕೊಟ್ಟ. ಅವಳು ವಿಧೇಯಳಾಗಿ ಅದನ್ನು ಪಡೆದು ಸೇವಿಸಿದ್ಲು. ವಿಕ್ರಮನಿಗೆ ತಕ್ಷಣ ಮನಸ್ಸಲ್ಲಿ ಒಂದು ತುಂಟ ಆಟ ತೋರ್ತು. ಆರೋಗ್ಯ ಸರಿ ಇಲ್ದಿದ್ದಾಗಿ ಇವಳಿಗೆ ಹಠ ಸ್ವಲ್ಪ ಹೆಚ್ಚು ಅಂತ ತಾನೇ ಹೇಳಿದ್ದು. ಅದನ್ನೊಮ್ಮೆ ನೋಡೋಣ ಅಂತ ಆಲೋಚಿಸಿ ಅವನು ಅವಳಿಗೆ ಹೇಳ್ದ, ಔಷಧಿ ಎಲ್ಲ ತೆಗೆದುಕೊಂಡಿಯಲ್ಲ, ಇನ್ನು ಮಲಗಿ ನಿದ್ದೆ ಮಾಡು, ನಾನು ಹೋಗ್ತಿದ್ದೀನಿ. ವಿಕ್ರಮ್ ಅವರೇ, ನೀವು ಮಲಗ್ತಿಲ್ವಾ? ಹಾಂ, ನಾನು ಇವತ್ತು ಪಕ್ಕದ ಕೋಣೆಯಲ್ಲಿ ಮಲಗ್ತಿದ್ದೀನಿ. ಅಲ್ಲ, ಇದಲ್ವ ವಿಕ್ರಮ್ ಅವರೇ ನಿಮ್ಮ ಕೋಣೆ, ಮತ್ತೆ ಯಾಕೆ ಪಕ್ಕದ ಕೋಣೆಯಲ್ಲಿ ಮಲಗ್ತೀರಿ? ಅವಳು ಸಣ್ಣ ಮಗುವಿನಂತೆ ತುಟಿ ಕೆಳಗೆ ಹಾಕಿ ಕೇಳಿದ್ಲು. ಹೌದು, ನನಗಿವತ್ತು ಅಲ್ಲಿ ಮಲಗಬೇಕನ್ನಿಸಿದೆ ಅಷ್ಟೇ. ಸುಮ್ಮನೆ ಮಲಗಿ ನಿದ್ದೆ ಮಾಡು ಅಂತ ಹೇಳಿ ಅವನು ಹೋಗೋದಕ್ಕೆ ತೊಡಗಿದಾಗ ಅವಳು ಬೆಡ್ನಿಂದ ಜಿಗಿದು ಓಡಿ ಹೋಗಿ ಬಾಗಿಲು ಹಾಕಿ ಅದಕ್ಕೆ ಹೊರಗೆ ನಿಂತಳು. ವಿಕ್ರಮ್ ಎದೆ ಮೇಲೆ ಕೈಗಳನ್ನ ಕಟ್ಟಿ ಅವಳನ್ನೇ ನೋಡ್ದ. ಏನು ನಿನ್ನ ಫೀಲಿಂಗ್? ಮುಂದೆ ನಿಂತು ಸರಿತೀಯೋ ಅಥವಾ ನಾನು ಎತ್ತಿ ಸರಿಸ್ಬೇಕೋ? ಏನು ಬೇಕಂತ ನೀನೇ ತೀರ್ಮಾನಿಸು. ಅವನ ಮಾತನ್ನು ಕೇಳಿದಾಗ ಅವಳಿಗೆ ಸಂಕಟ ಆಯಿತು. ಅವಳು ಬಾಗಿಲಿನ ಮುಂದೆ ನಿಂತು ದಾರಿ ಬಿಟ್ಲು. ಅವನು ಬಾಗಿಲು ತೆರೆದು ಹೊರಗೆ ಹೋದ. ದುಷ್ಟ, ಬರೀ ದುಷ್ಟ, ರಾಕ್ಷಸ. ಆರೋಗ್ಯ ಸರಿ ಇಲ್ಲದ ನನ್ನನ್ನು ಒಬ್ಬಂಟಿಯಾಗಿಸಿ ಹೋಗೋದಕ್ಕೆ ತೋರ್ತಿದ್ದಾನಲ್ಲ. ಅವಳ ಕಣ್ಣುಗಳು ತುಂಬಿ ಬಂದವು. ಅಮ್ಮ ಆ ಥರ ಇದ್ದಿದ್ರೆ ನನ್ನ ಎದೆಗೆ ಅಪ್ಕೊಂಡು ಮಲಗಿಸ್ತಿದ್ರು. ಹೀಗೆ ಒಂದೊಂದಾಗಿ ಗೊಣಗ್ತಾ ತಿರುಗಿ ನೋಡಿದಾಗ ಎದೆ ಮೇಲೆ ಕೈಗಳನ್ನ ಕಟ್ಟಿ ನಿಂತಿರೋ ವಿಕ್ರಮ್ನನ್ನು ಕಂಡ್ಳು. ನನ್ನನ್ನು ಬೈಯೋದು ಮುಗೀತಾ? ಹಾಗಾದರೆ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಅದಕ್ಕೆ ನನ್ನ ಒಬ್ಬಂಟಿಯಾಗಿಸ್ದೆ ವಾಪಸ್ ಬಂದಿದ್ದು? ಅವಳು ಮನಸ್ಸಲ್ಲಿ ಅಂದ್ಕೊಂಡ್ಳು. ಆದರೆ ಹೇಳಿದ್ದು ಸ್ವಲ್ಪ ಜೋರಾಗಿದ್ದರಿಂದ ವಿಕ್ರಮ್ನಿಗೆ ಚೆನ್ನಾಗಿ ಕೇಳಿಸ್ತು. ಅಯ್ಯೋ, ನಿನ್ನ ಮೇಲಿನ ಪ್ರೀತಿಯೂ ಇಲ್ಲ, ಏನೂ ಇಲ್ಲ. ನೀನಿಲ್ಲಿ ಹೆದರಿ ಸತ್ತರೆ ಅದಕ್ಕೆ ನಾನು ಸಮಾಧಾನ ಹೇಳಬೇಕಾಗುತ್ತಷ್ಟೇ. ಓಹ್, ಇಷ್ಟು ಕರುಣೆ ಇವನು. ಪಾಪ, ನನ್ನ ಇಷ್ಟು ಪ್ರೀತಿಸ್ತಿದ್ದ. ಅವನೇ ಆಗಿದ್ರೆ ಈ ಗತಿ ನಂಗೆ ಬರ್ತಿರ್ಲಿಲ್ಲ. ದೇವರೇ. ಅವಳ ಸಾಯಿ ಬಗ್ಗೆ ಹೇಳಿದ ತಕ್ಷಣ ವಿಕ್ರಮನಿಗೆ ಕೋಪ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವನು ಅವಳ ಕೆನ್ನೆಯನ್ನು ಬಲವಾಗಿಡ್ಕೊಂಡ. ಸಮತೋಲನ ತಪ್ಪಿಬ್ಬರು ಬೆಡ್ ಮೇಲೆ ಬಿದ್ದರು. ವಿಕ್ರಮ್ ಅವಳ ಮೇಲೆ ಬಿದ್ದಿದ್ದ. ಅವನ ತುಟಿಗಳು ಅವಳ ಕುತ್ತಿಗೆ ಹತ್ತಿರ ಒತ್ತಿದ್ವು. ಅವನ ಹಲ್ಲುಗಳು ಅವಳ ಕುತ್ತಿಗೆಯಲ್ಲಿ ಕಾಣಿಸ್ತಿದ್ದ ನೀಲಿ ನೆರದ ಮೇಲೆ ಒತ್ತಿದ್ವು. ಅವಳು ಒಂದು ಕ್ಷಣ ನಡುಗೆ ಅವನ ಬೆನ್ನನ್ನು ಬಿಗಿಯಾಗಿಡ್ಕೊಂಡ್ಳು. ಅವನ ಮೀಸೆ ಮತ್ತು ಗಡ್ಡ ಅವಳಿಗೆ ಗಿಜಿ ನೀಡಿದ್ವು. ಹಲ್ಲುಗಳು ಸುಖವಾದ ನೋವನ್ನು ನೀಡಿದ್ವು. ಅವಳ ಮೈ ಜ್ವರದ ಬಿಸಿ ತನಗೂ ಹರಡುತ್ತಿರುವಂಥವನಿಗೆ ಅನ್ನಿಸ್ತು. ಅವನ ಕೈಗಳು ಅವಳ ಹೊಟ್ಟೆ ಮೇಲೆ ಒತ್ತಿದ್ವು. ಅವಳಿಂದ ಸಣ್ಣ ನರಳುವಿಕೆ ಕೇಳಿಬಂತು. ತಕ್ಷಣ ಏನೋ ನೆನಪಾದಂತೆ ಅವನು ಅವಳಿಂದ ದೂರ ಸರಿದ. ಏನೇ? ಅವನ ಗಂಭೀರವಾದ ಧ್ವನಿಯ ಕೋಣೆ ಪೂರ್ತಿ ಮೊಳಗ್ತು. ಅಲ್ಲಿವರೆಗೆ ಬೇರೆಯದೇ ಲೋಕದಲ್ಲಿದ್ದ ದೀಕ್ಷಾ ಬೆಚ್ಚಿ ಬಿದ್ದು ಅವನ ಕಣ್ಣನ್ನು ನೋಡಿದ್ಲು. ಅವಳ ಕುತ್ತಿಗೆಯಲ್ಲಿರೋ ತಾಳಿನ ಎತ್ತಿ ಹಿಡಿದು ಅವಳಿಗೆ ಹೇಳ್ದ, ಇದು ವಿಕ್ರಮ್ ಎಂಬ ನಾನು ನಿನ್ನ ಕುತ್ತಿಗೆ ಕಟ್ಟಿತ್ತು. ಇದು ನಿನ್ನ ಕುತ್ತಿಗೆಯಲ್ಲಿರೋವರೆಗೆ ನಾನು ಮಾತ್ರವೇ ನಿನ್ನ ಮೇಲಿನ ಹಕ್ಕುದಾರ. ಅದನ್ನು ಬಿಟ್ಟು ನನ್ನ ತಾಳಿ ಕುತ್ತಿಗೆಯಲ್ಲಿ ಹಾಕಿ ಕಂಡ್ಕಂಡವ್ರ ಹೆಸರು ಹೇಳ್ಕೊಂಡು ನಡೆದ್ರೆ ಕೆನ್ನೆಗೆ ಬಾರಿಸ್ತೀನಿ. ಕೇಳ್ತಾ ವಿಶ್ವನಾಥನ ಮಗಳೇ, ನಾನು ಯಾವಾಗ ನಿನ್ನನ್ನು ಬಿಡ್ತೀನಿ ಅಂದಿನವರೆಗೂ ಈ ತಾಳಿ ನಿನ್ನ ಕುತ್ತಿಗೆಯಲ್ಲೇ ಇರಬೇಕು, ಅದನ್ನು ಮರಿಬೇಡ. ಅವನ ಮಾತುಗಳು ಒಂದೇ ಸಮಯದಲ್ಲಿ ಸಂತೋಷ ಮತ್ತು ಸಂಕಟ ನೀಡಿದ್ವು. ನನ್ನ ಪ್ರೀತಿ ಮತ್ತು ಅನುರಾಗ ಸತ್ಯ ಆಗಿದೆ ವಿಕ್ರಮ್ ಅವರೇ. ಅದಕ್ಕಾಗಿ ಎಂದಿಗೂ ನನ್ನ ಭಗವಂತ ಈ ತಾಳಿನ ನನ್ನಿಂದ ಬೇರ್ಪಡಿಸೋಲ್ಲ, ಇದು ನನ್ನ ನಂಬಿಕೆ. ಅವಳು ಮನಸ್ಸಲ್ಲಿ ಅಂದ್ಕೊಂಡ್ಳು. ಕನಸ್ಕಂಡು ಮುಗ್ದಿದ್ರೆ ಮಲಗಿ ನಿದ್ದೆ ಮಾಡು ಅಂತ ಹೇಳಿ ಅವನು ತಿರುಗಿ ಮಲಗಿದ. ದೀಕ್ಷಾ ಕೂಡ ಮಲಗಿದ್ಲು. ಅವಳಿಗೆ ಆ ಎದೆ ಮೇಲೆ ಅಂಟ್ಕೊಂಡು ಮಲಗಬೇಕು ಅನ್ನಿಸ್ತು. ಆದರೆ ಅವನು ತಿರುಗಿ ಮಲಗಿದ್ರಿಂದ ಸಂಕಟದಿಂದ ಅವಳು ಕೂಡ ತಿರುಗಿ ಮಲಗಿದ್ಲು. ಕ್ಷಣಾರ್ಧದಲ್ಲಿ ಅವನ ಕೈಗಳು ಅವಳನ್ನ ತಿರುಗಿಸಿ ತನ್ನೆದೆಗೆ ಒಪ್ಕೊಂಡ್ವು. ಸಂತೋಷದಿಂದ ಅವಳು ಅವನಿಗೆ ಮತ್ತಷ್ಟು ಹತ್ತಿರವಾಗಿ ಮಲಗಿದ್ಲು. ಅವನ ಎದೆ ಬಿಸಿಯಲ್ಲಿ ತನ್ನ ಜ್ವರದ ಬಿಸಿ ಮಾಯವಾಗ್ತಿರೋದನ್ನು ಅವಳು ಅರಿದ್ಲು. ಮೆಲ್ಲನೆ ಅವಳು ನಿದ್ದೆಗೆ ಜಾರಿದ್ಲು. ಅವಳು ನಿದ್ದೆ ಮಾಡಿದಾಳೆ ಅಂತ ತಿಳಿದ ತಕ್ಷಣ ವಿಕ್ರಮ್ ಅವಳನ್ನ ಮತ್ತಷ್ಟು ಬಿಗಿಯಾಗಿ ಒಪ್ಕೊಂಡ. ಹಣೆ ಮೇಲೆ ಪ್ರೀತಿಯಿಂದ ಮುತ್ತು ನೀಡ್ದ. ತಿಳಿತಿಲ್ಲ ನೀನು ನನಗೆ ಯಾರು ಅಂತ. ನಿನ್ನ ಪ್ರೀತಿನ ಕಾಣದಂತೆ ನಟಿಸಲು ಮಾತ್ರ ನನಗೆ ಸಾಧ್ಯ ದೀಕ್ಷಾ, ಇಲ್ದಿದ್ರೆ ನಾನು ಸೋತು ಹೋಗ್ತೀನಿ. ಅವನ ಕಣ್ಣಿನಿಂದ ಒಂದು ಹನಿ ನೀರು ಅವಳ ಹಣೆ ಮೇಲೆ ಬಿತ್ತು. ತನ್ನೆದೆಗೆ ಅವಳನ್ನ ಮತ್ತಷ್ಟು ಹತ್ತಿರವಾಗಿ ಹಿಡ್ಕೊಂಡು ಅವನು ಕೂಡ ನಿದ್ದೆಗೆ ಜಾರದ. ಬೆಳಗ್ಗೆ ವಿಕ್ರಮ್ ಎಚ್ಚರಗೊಂಡಾಗ ತನ್ನೆದೆಗೆ ಅಂಟ್ಕೊಂಡು ಮಲಗಿರೋ ದೀಕ್ಷಾಳನ್ನು ಕಂಡ. ಒಂದು ಕ್ಷಣ ಅವಳನ್ನ ಕಂಡು ಬಿಡದೆ ನೋಡ್ತಾ ಮಲಗ್ದ.
ನಿದ್ದೆ ಮಾಡುವಾಗ ಅವಳ ಅಂದ ಸ್ವಲ್ಪ ಹೆಚ್ಚಾದಂತವನಿಗೆ ಅನಿಸಿ ನಗ್ತ. ನಂತರ ಅವನ ನೋಟ ಅವಳ ಕೆನ್ನೆ ಕಡೆ ಹೋಯಿತು. ಅಲ್ಲಿ ಕೆಂಪಾಗಿರೋದನ್ನು ಕಂಡಾಗ ಅವನ ಎದೆಯಲ್ಲಿ ನೋವಾಯಿತು. ನಿನ್ನೆ ಅವಳ ಸ್ಥಿತಿ ಕಂಡಾಗ ಬಹಳ ಆತಂಕ ಆಗಿತ್ತು. ಆ ಆತಂಕದಲ್ಲಿ ಇರುವಾಗ ತಕ್ಷಣ ಅವಳು ಸುಳ್ಳು ಕೂಡ ಹೇಳಿದಾಗ ಆ ಸಮಯದಲ್ಲಿ ಕೋಪ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗದೆ ಹೊಡೆದು ಬಿಟ್ಟೆ. ಈಗದು ಬೇಡವಾಗಿತ್ತು ಅಂತ ಅವನಿಗೆ ಅನ್ನಿಸ್ತು. ಅವನವಳನ್ನು ಮತ್ತಷ್ಟು ತನ್ನತ್ತ ಎಳೆದು ಆ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತು ನೀಡಿದ. ಕೆನ್ನೆ ಮೇಲೆ ಅವನ ಮುತ್ತು ತಗಲಿದ ತಕ್ಷಣ ದೀಕ್ಷಾ ಕಣ್ಣುಗಳನ್ನ ಬೇಗನೆ ತೆರೆದು ಅವನನ್ನು ನೋಡಿದ್ಲು. ತಕ್ಷಣ ಅವಳು ನೋಡಿದ್ರಿಂದ ಅವನಿಗೆ ಸ್ವಲ್ಪ ಮುಜುಗರ ಅನಿಸಿದ್ರು ಅದನ್ನು ಮರೆಮಾಚಿ ಗಂಭೀರವಾದ ಮುಖವಾಡ ಧರಿಸ್ದ. ಏನಮ್ಮ ಕಣ್ಬಿಟ್ಟು ನೋಡ್ತಾ ಇದೆಯಾ? ಅದು ಆಮೇಲೆ ನನ್ನ ಕೆನ್ನೆಗೆ ಯಾರೋ ಮುತ್ತು ನೀಡಿದಂತ ಅನ್ನಿಸ್ತು. ಹಾಂ, ನಿನ್ನಪ್ಪ ವಿಶ್ವನಾಥ ಈಗ ಬಂದು ಮುತ್ತು ಕೊಟ್ಟು ಹೋದರು, ಏನಂತೆ? ಅಪ್ಪನ ಮುತ್ತು ಹೀಗಿರಲ್ಲ, ಇದು ಬೇರೆ ಯಾರೋ. ಹಾಂ, ಹಾಗಾದರೆ ನಿನ್ನ ಆ ಸಾಯಿ ಇರ್ಬೋದು, ಅವನಾಗಿರ್ತಾನೆ. ನಂಗೆ ನಾಚಿಕೆ ಆಗ್ತಿದೆ ಈ ಸಾಯಿ ವಿಷಯ, ಅವಳು ನಾಚಿಕೆಯಿಂದ ಹೇಳಿದ್ಲು. ಅದನ್ನು ಕಂಡ ತಕ್ಷಣ ವಿಕ್ರಮ್ನಿಗೆ ಸಿಟ್ಟೇರ್ತು. ಅವಳ ಸೊಂಟದ ಮೇಲೆ ಅವನ ಕೈಗಳು ಬಿಗಿಯಾದವು. ಮುತ್ತು ನೀಡಿದ ನಾನೇ ಅಂತ ತಿಳಿದಿದ್ರು ಯಾಕೆ ಇಷ್ಟೊಂದು ನಾಟಕ ಆಡ್ತೀಯಾ? ಇವಳು ಒಂದು ನಾಚಿಕೆ. ಸತ್ಯ ಹೇಳಬೇಕಂದ್ರೆ ಸ್ವಲ್ಪವೂ ನಾಚಿಕೆ ಇಲ್ಲದೆ ನಿನಗೆ ಈ ನಾಚಿಕೆ ಸ್ವಲ್ಪವೂ ಒಪ್ಪೋದಿಲ್ಲ. ವಿಕ್ರಮ್ ಅವರೇ, ಈ ಕೈಯನ್ನು ತೆಗಿರಿ, ನೋವಾಗ್ತಿದೆ. ಅವಳು ಹೇಳಿದಾಗಲೇ ತನ್ನ ಕೈ ಅವಳ ಸೊಂಟದ ಮೇಲೆ ಇದೆ ಅಂತ ಅವನಿಗೆ ನೆನಪಾಯಿತು. ಅವನು ಕೈಯನ್ನು ಬೇಗನೆ ತೆಗೆದ. ಅವಳು ಮೆಲ್ಲನೆ ಬೆಡ್ನಿಂದ ಎದ್ದೇಳೋದಕ್ಕೆ ಹೋದಾಗ ಕಾಲು ಒಂದು ಕಡೆ ಉಳುಕಿದಂತಾಯಿತು. ಅಮ್ಮ ಅಮ್ಮ ಅಮ್ಮ! ತಕ್ಷಣ ಅವಳ ಕಿರುಚಾಟ ಕೇಳಿ ವಿಕ್ರಮ್ ಓಡಿ ಅವಳ ಹತ್ರ ಬಂದ. ಏನಾಯಿತು? ಏನಾಯ್ತೇ? ಕಾಲು, ನನ್ನ ಕಾಲು. ಅವಳು ಅತ್ಲು. ಕಾಲಿಗೇನಾಯಿತು? ನಾನು ಎದ್ದೇಳೋದಕ್ಕೆ ಹೋದಾಗ ಕಾಲು ಉಳುಕ್ತು, ನೋವು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವಳು ಮೆಲ್ಲನೆ ಅವಳ ಪಾದವನ್ನು ತನ್ನ ಮಡಿಲ ಮೇಲೆ ಇಟ್ಕೊಂಡ. ಲಂಗವನ್ನು ಸ್ವಲ್ಪ ಮೇಲೆ ಸರಿಸ್ತಾ ಕೈಯಿಂದ ಒತ್ತಿ ಸವರ್ದ. ನೋವಾಗ್ತಿದೆ ವಿಕ್ರಮ್ ಅವರೇ. ಅವನು ಅವಳ ಕಣ್ಣುಗಳನ್ನ ನೇರವಾಗಿ ನೋಡುತ್ತಲೇ ಅವಳ ಕಾಲನ್ನು ಹಿಡಿದು ಒಂದು ಕಡೆ ತಿರುಗಿಸಿದ ತಕ್ಷಣ ದೀಕ್ಷಾ ಅರಿಯದೆಯೇ ಬಾಯಿ ತೆರೆದ್ಲು. ಆದರೆ ಅಷ್ಟರಲ್ಲಿ ಅವಳ ನೋವು ಮಾಯವಾಗಿತ್ತು. ಏನು, ನೋವು ಹೋಗಲಿಲ್ವಾ? ಅವನ ಕೈ ಅವಳ ಕಾಲನ್ನು ಸವರಿದಾಗ ಒಂದು ರೀತಿ ಸುಖ ಅನ್ನಿಸ್ತು. ಅದಕ್ಕಾಗಿ ಮತ್ತೆ ಅವನಿಂದಲೇ ಸವರಿಸ್ಕೊಳ್ಳಲು ಅವಳು ನೋವು ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ಲು. ಅವನು ಮತ್ತೆ ಅವಳ ಕಾಲಿನ ಮೇಲೆ ಮೆಲ್ಲನೆ ಔಷಧಿಯನ್ನು ಹಚ್ಚಿ ಸವರ್ದ. ಅಲ್ಲ, ಸ್ವಲ್ಪ ಮೇಲೆ, ಸ್ವಲ್ಪ ಈ ಕಡೆ, ಅವಳು ಹೇಳುತ್ತಲೇ ಇದ್ಲು. ಅವಳ ತುಟಿಯಲ್ಲಿ ಒಂದು ಕಳ್ಳನಗು ಇತ್ತು. ಅವನದನ್ನು ಗಮನಿಸ್ದ. ಓಹೋ, ಅಷ್ಟೊಂದಿದೆಯೇ ನಿನ್ನ ನೋವು? ನಾನೀಗ ನಿನ್ನ ನೋವು ಸರಿ ಮಾಡ್ತೀನಿ ವಿಶ್ವನಾಥನ ಮಗಳೇ. ಅವನು ಮೆಲ್ಲನೆ ಅವಳ ಕಾಲಿನ ಮೇಲೆ ಕೈಗಳನ್ನ ಸವರ್ತಾ ಇದ್ದ. ದೀಕ್ಷಾ ಒಳ್ಳೆ ಸುಖದಲ್ಲಿ ಕಣ್ಣು ಮುಚ್ಚಿ ಕೂತಿದ್ಲು. ಅವನ ಕೈಗಳು ಮೆಲ್ಲನೆ ಅವಳ ಮೊಣಕಾಲಿನ ಮೂಲಕ ಸವರ್ತಾ ಅವಳ ತೊಡೆಯವರೆಗೂ ಬಂದವು. ಹತ್ತಿಯಂತಿರೋ ಬಿಳಿಯ ಅವಳ ತೊಡೆ ಮೇಲೆ ಅವನು ಮೆಲ್ಲನೆ ಒಮ್ಮೆ ಸವರ್ದ. ನಂತರ ಬಲವಾಗಲ್ಲಿ ಒಂದು ಚೂಟಿ ನೀಡಿದ. ತಕ್ಷಣ ದೀಕ್ಷಾ ನಡಿಗೆ ಮೇಲೆದ್ಲು. ಅವಳ ದೇಹ ವಿಕ್ರಮನ ಮುಖಕ್ಕೆ ತಗಲ್ತು. ತಕ್ಷಣ ಎದ್ದಿದ್ದರಿಂದ ಅವಳ ಮೈ ಮೇಲಿನ ಸೆರಗು ಸರಿದು ಬಿತ್ತು. ನೆಲದ ಮೇಲೆ ಮೊಣಕಾಲೂರಿ ಕೂತಿದ್ದ ವಿಕ್ರಮನ ಮುಖಕ್ಕೆ ಅವಳ ಎದೆ ಭಾಗ ತಗಲ್ತು. ಒಂದೇ ಸಮಯದಲ್ಲಿ ದೀಕ್ಷಾ ಮತ್ತು ವಿಕ್ರಮನ ದೇಹದಲ್ಲಿ ವಿದ್ಯುತ್ ಹರಿದಂತೆ ಅನಿಸ್ತು. ಮೃದುವಾದ ಅವಳ ಅಪ್ಪುಗೆ ಅವನನ್ನು ಅವಳತ್ತ ಮತ್ತಷ್ಟು ಸೆಳೆಯುವಂತೆ ಮಾಡಿತು. ತಕ್ಷಣ ಏನು ನೆನಪಾದಂತೆ ಅವಳಿಂದ ದೂರ ಸರಿದು ಅವನ ತಲೆಯನ್ನು ಕೊಡವ್ದ. ಅವನ ತಲೆ ಮೇಲಿನ ನೀರಿನ ಹನಿಗಳು ಅವಳ ಎದೆ ಮೇಲೆ ಮತ್ತು ಹೊಟ್ಟೆ ಮೇಲೆ ಸಿಡಿದವು. ದೀಕ್ಷಾ ನಡುಗಿದ್ಲು. ಅವನು ನೋಟ ತಕ್ಷಣ ನೀರಿನ ಹನಿಗಳು ಬಿದ್ದಿರೋ ಅವಳ ಬೆಳ್ಳಗಿನ ಸುಂದರವಾದ ಹೊಟ್ಟೆ ಕಡೆ ಹೋಯಿತು. ಸುಂದರವಾದ ಅವಳ ಹೊಟ್ಟೆ ಮತ್ತು ಅದರಲ್ಲಿರೋ ಸುಳಿಯಂಥ ಹೊಕ್ಕಳು ಇವೆಲ್ಲವನ್ನು ನೋಡಿದಾಗ ಅವನಲ್ಲಿ ಬೇರೆಯದೇ ಆಸೆ ಉಂಟಾಗುವಂತೆ ಅನ್ನಿಸ್ತು. ಯಾವುದೋ ಒಂದು ಒಳಗಿನ ಪ್ರಚೋದನೆಯಂತೆ ಅವನು ತನ್ನ ಮುಖವನ್ನು ಅವಳ ಹೊಟ್ಟೆಗೆ ಒತ್ತಿ ಆ ಸುಂದರವಾದ ಹೊಕ್ಕಳ ಮೇಲೆ ಒಮ್ಮೆ ಮುತ್ತು ನೀಡಿದ. ದೀಕ್ಷಾಳಿಗೆ ಆ ಸಮಯದಲ್ಲಿ ತನ್ನ ಎಲ್ಲ ನರಗಳು ಬಲಹೀನವಾದಂತೆ ಅನ್ನಿಸ್ತು. ಅವಳ ಕೈಗಳು ಆಸರೆಗಾಗಿ ಅವನ ಕೂದಲುಗಳ ನಡುವೆ ಬೆರಳು ಹಾಕಿ ಜಗ್ಗದ್ವು. ದೀಕ್ಷಾಳ ಕೈಗಳು ತಲೆಯಲ್ಲಿ ಬಿಗಿಯಾದಾಗಲೇ ತಾನೇನು ಮಾಡ್ತಿದ್ದೀನಿ ಎಂಬ ಅರಿವು ವಿಕ್ರಮನಿಗೆ ಬಂತು. ತಕ್ಷಣ ಅವಳ ಕೈಯನ್ನು ತಳ್ಳಿ ಅವಳನ್ನ ಒಮ್ಮೆ ನೋಡದೆ ಅವನು ಕೋಣೆಯಿಂದ ಹೊರಟು ಹೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.